ಭಾಗದ ಕಾಜಿಲ್ಲ. ಇವತ್ತು ಏನನ್ನ ಕಾಜಿರ್ಬೇಕಂದ್ರೆ ಅದ್ರ ಅನುಭೋಗ ಕೊರತೆ. ಯಾಕಂದ್ರೆ ನಾವು ರೈತರು ಈ ಭಾಗದ ಅನುಭೋಗದ ಪ್ರಾಬ್ಲಮ್ ಏನು, ನೀರಿಲ್ಲದ್ರೆ ಎಷ್ಟು ಲಾಸ್ ಆಗ್ತೈತಿ, ನೀರಿದ್ರೆ ಏನು ಲಾಭ ಆಗ್ಬೋದು, ನೀರಿಲ್ಲಂದ್ರೆ ಎಷ್ಟು ಜನ ಗೂಳೆ ಹೋಗ್ತಾರ, ನೀರಿದ್ರೆ ಎಷ್ಟು ಜನ ಕೈಗೆ ಕೆಲಸ ಸಿಗ್ತೈತೆ ನಮ್ಮ ಕಲ್ಪನೆ ನಮಗೆ ಅರಿವೈತದು. ಆ ಮನುಷ್ಯಾಗ ಏನಾಗೈತೆ ಅಂದ್ರೆ ಮಂತ್ರಿ ಏನೋ ಸರ್ಕಾರದಾಗ ಮಂತ್ರಿ ಆಗಿ ಅದ್ರ ಅನುಭವ ಕೊರತೆಯಿಂದ ಇವತ್ತು ಒಂದು ಬೆಳೆ ಇವತ್ತು ನಮ್ಮ ಡ್ಯಾಮು ತುಂಗಭದ್ರ ಆಗೋದ್ರಿಂದ ನಾಳೆ ಇದೆ ಅಲ್ರಿ, ನಾಳೆ ಲಕ್ಷ ಜನ ಗೂಳೆ ಹೋಗೋಂಥ ಕೆಲಸ ನಮ್ಮ ಭಾಗದ 4 ಜಿಲ್ಲೆದ ಭವಿಷ್ಯ ಐತೆ. ಯಾಕಂದರೆ ಕೆಲಸ ಇರೋಂಗಲ್ಲ, ಜನ ಹೋಗ್ಬಿಡ್ತಾರೆ ಮೈಸೂರು ಬೆಂಗಳೂರು ದುಡಿಯೋಕೆ ಹೋಗ್ತಾರೆ. ಅವ್ರು ನಾಳೆ ಏನಾಗುತ್ತೆ ಅಂದರೆ ಅವ್ರ ಮಕ್ಳು ಅಡ್ಮಿಷನ್ ಮಾಡಿಸಿರ್ತಾರೆ ಈ ಭಾಗದಾಗ. ನಾಳೆ ಮಕ್ಳು ಬಿಟ್ಟು ಹೋಗ್ಬೇಕಂದ್ರೆ ಅವ್ರಿಗೆ ಎಷ್ಟು ತ್ರಾಸ ಆಗುತ್ತೆ. ಯಾಕಂದ್ರೆ ಮಾಡೋ ಕೈ ಕೆಲಸ ಇಲ್ಲ, ಮನೆಯಲ್ಲಿ ಆರ್ಥಿಕ ತೊಂದರೆ. ಹಾಗಾಗಿ ಆ ನಿರುವಿಲ್ಲದ ಜನ ಇವತ್ತು ಭಾಳಷ್ಟು ಜನ ಗೂಳೋಗಂತ ಹಲವಾರು ಹಿಂದಕ್ಕೆ ಒಂದು ಬೆಳೆ ಆದ ಸಂದರ್ಭದಲ್ಲಿ ನಾವು ನೋಡಿ ಈ ಭಾಗದಾಗ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 25-30 ಜನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಗೂಳೆ ಹೋದ ದಿನಗಳು ಇದಾವೆ. ಆದ್ರೆ ಹಂಗೆ ಆಗಬಾರ್ದು ಅಂದರೆ 2 ಬೆಳೆ ನೀರು ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು. ಯಾಕಂದರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾಳೆ 1ನೇ ತಾರೀಕಿಗೆ ನಾವು ನೀರು ಬಿಟ್ಬಿಡ್ತಾ ಇದೀವಿ, ನಾವು 80 TMCಗೆ ಲಾಸ್ಟ್ ನಮ್ಮ ಲಿಮಿಟೆಡ್ ಐತೆ ಅಧಿಕಾರಿ ವರದಿ ಕೊಡೋದಂತೆ ಅಧಿಕಾರಿಗಳು ಅಂತ. ಸರ್ಕಾರ ಬೇಜವಾಬ್ದಾರಿಯಿಂದ ಇವತ್ತು ಈ ಪರಿಸ್ಥಿತಿ ಬಂದೈತೆ ಡ್ಯಾಮಿನ ಅಂತ ನಾನು ಹೇಳ್ಬೇಕಾಗ್ತೈತೆ. ಅಜೆಂಡಾ ಸರ್ಕಾರನ ನಾಳೆ ICS ಮೀಟಿಂಗು ಭಾಳಷ್ಟು ಮುಂಡ್ರಾಬಾದ್ನಲ್ಲಿ ಕಾಡಾ ಆಫೀಸ್ನಲ್ಲಿ ಕರೆದಂಥ ದಿನಗಳು ಭಾಳಷ್ಟು ದಿನಗಳಿಂದ ನೋಡ್ತೀವಿ. ನಮ್ಮ ರೈತರ ಬೇಡಿಕೆ ಈ ಭಾಗದ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ರೈತರ ಬೇಡಿಕೆ ವಿಜಯನಗರದಲ್ಲಿ ICS ಮೀಟಿಂಗ್ ಆದರೆ ನಮ್ಮ ಅಭಿಪ್ರಾಯ, ನಮ್ಮ ಸಲಹೆ ಸರ್ಕಾರಕ್ಕೆ ಕೊಡೋಂಥ ಕೆಲಸ ಮಾಡ್ತು ಅಂತ ರೈತರ ಅಭಿಪ್ರಾಯ ಇರೋದ್ರಿಂದ ಕೂಡ ಇವತ್ತಿರೋಂಥ ಸಲಹೆ ಸಂತ ಅಧ್ಯಕ್ಷರು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಭಾಳಷ್ಟು ಇಲ್ಲಿ ರೈತರಿಗೆ ಕಿರಿಕಿರಿ ಯಾರು ಸಲಹೆ ನನಗೆ ಯಾಕೆ ಬೇಕಾಗೈತಿ, ನಾನು ಹೇಳಿದ್ದೆ ಫೈನಲ್ ನಮ್ಮ ಕಲ್ಪನೆ ಇಟ್ಕೊಂಡು ಕಾಸಿ ಇವತ್ತು ಬೆಂಗಳೂರಲ್ಲಿ ನಾಳೆ 27ಕ್ಕೆ ICS ಮೀಟಿಂಗ್ ಕರೆದನು. ಭಾಳಷ್ಟು ನಾವು ಮಂತ್ರಿಗೆ ಕೂಡ ಇವತ್ತು ಹೇಳೋಂಥ ಕೆಲಸ ನಮ್ಮ ಸಂಕಲ್ಪ ಒಂದೇ, 2 ಬೆಳೆ ನೀರು ಕೊಡಬೇಕು, ಭಾಳಷ್ಟು ಗೇಟ್ಗಳು ಕುಂಡಿಸ್ಬೇಕಂತ ನಾವು ಹಲವಾರು ನಮ್ಮ ನಾಯಕರು ನಾವೆಲ್ಲ ನಮ್ಮ ಮಾಧ್ಯಮದ ಮಿತ್ರರು ಕರ್ಕೊಂಡು ಹೋಗಿ ಕೆಲಸ ಪ್ರೆಸ್ ಮೀಟ್ ಮಾಡಿ ಅಧಿಕಾರಿಗಳು ಭೇಟಿಯಾಗಿ ಅಧಿಕಾರದಲ್ಲಿ ನಮ್ಮ TV ಬೋರ್ಡ್ನಲ್ಲಿ ಕೂಡ ಹಲವಾರು ಡಾಕ್ಯುಮೆಂಟ್ ತಗೊಂಡು ಕಾಸಿ ಭಾಳಷ್ಟು ಮಂತ್ರಿಗಳು ಹೇಳ್ತಿದ್ರು ಇಲ್ಲ ನಮಗೆ TV ಬೋರ್ಡ್ಲಿದ್ದೇನೆ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಟೆಂಡರ್ ಕರೆಯಕ್ಕಂತ ಭಾಳಷ್ಟು ದಿನಗಳದ್ದು ಹೇಳಿದಂಥ ದಿನಗಳಿದ್ದಾವೆ. ಆದರೆ ಆ ರೀತಿ ಹೇಳೋದು ಹೇಗಾಗ್ತಿತ್ತಂದರೆ ತೆಪ್ಸಂಬ ಅಂತ ಕಾಲ. ಜನರಿಗೆ ಏನು ಹೇಳಬೇಕಂದ್ರೆ TV ಬೋರ್ಡನ್ನು ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಸಂಬಂಧಪಡ್ತೈತಿ, ನಮಗೆ ಸಂಬಂಧಪಡಲ್ಲ, ಕಾಡ ನಮಗಷ್ಟೇ ರಾಜ್ಯ ಸರ್ಕಾರ ಸಂಬಂಧಪಡ್ತಂತ ಹಲವಾರು ದಿನಗಳಿದ್ದ ಪಾಪ ಮಾಧ್ಯಮ ಮಿತ್ರರಿಗೆ ಹೇಳ್ತಿದ್ದ, ರೈತರಿಗೆ ಹೇಳ್ತಿದ್ದ. ಒಟ್ಟು ಬೋರ್ಡ್ನ ಮ್ಯಾಗ ಸುಳ್ಳು ಹೇಳೋಂಥ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಲಹೆ ಸಮಿತಿ ಅಧ್ಯಕ್ಷರವರು ಭಾಳಷ್ಟು ಬರೀ ಮಂತ್ರಿಗಳಲ್ಲ, ಈ ನೀರಾವರಿ ಸಲಹೆ ಸಮಿತಿ ಅಧ್ಯಕ್ಷರು ಅವ್ರು ಹೇಳಿದ್ದು ಕೂಡ ಭಾಳಷ್ಟು ಫೈನಲ್ಗಳು ಅಜೆಂಡಾ ಇದೆ ಅದರಲ್ಲಿ. ಹಂಗಾಗಿ TV ಬೋರ್ಡ್ನವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿ ಅಂತ ತಂಡಲ್ಲಿ ನೋಡಿ ನಾವೆಲ್ಲ ನಮ್ಮ ಮಾಧ್ಯಮದ ಮಿತ್ರ ಕರ್ಕೊಂಡು ಮುಂಡ್ರಾಬಾದಿಗೆ ಹೋದ ಸಂದರ್ಭದಲ್ಲಿ TV ಬೋರ್ಡ್ನಲ್ಲಿ ಅವೆಲ್ಲ ಡಾಕ್ಯುಮೆಂಟ್ ತಗೊಂಬಂದು ಪರ್ಮಿಷನೇ ಕೊಟ್ಟಿಲ್ಲ. ಇವತ್ತು ಟೆಂಡರ್ ಕರೆಕ ಕೆಲಸ ಮಾಡೋಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಹೇಳ್ತಾನೆ ಇಲ್ಲ ನಮ್ಮ ಕೇಂದ್ರ ಸರ್ಕಾರದವ್ರು ದುಡ್ಡು ಕೊಟ್ಟಿಲ್ಲ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೆ ಭಾಳಷ್ಟು ಮಂದಿ ಕೂಡ ಹೇಳಿದ್ರು. ಅವತ್ತು ಕೂಡ ಸುಳ್ಳು ಹೇಳೋ ಕೆಲಸ ಮಾಡಿದ್ರು. ಇವತ್ತು TV ಬೋರ್ಡ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಟೆಂಡರ್ ಕರೆಯೋಕ್ಕೆ ಅವಕಾಶ ಇರೋಲ್ಲ. ಯಾಕಂದ್ರೆ 3 ರಾಜ್ಯದ ಸಂಬಂಧಪಟ್ಟ ಆಂಧ್ರ, ತೆಲಂಗಾಣ, ಕರ್ನಾಟಕ 3 ರಾಜ್ಯಕ್ಕೆ ಸಂಬಂಧಪಡೋದ್ರಿಂದ TV ಬೋರ್ಡ್ ಯಾವದಕ್ಕೆ ಇವತ್ತು ಕೆಲಸ ಮಾಡ್ಬೇಕಂದ್ರೆ ಪರ್ಮಿಷನ್ ಕೊಡ್ಬೇಕು. ಅವ್ರು ಪರ್ಮಿಷನ್ ಕೊಟ್ಟ ಮ್ಯಾಗ ಕೂಡ ನಮ್ದೆಲ್ಲರಿಗೆ ಬರೀ ಸುಳ್ಳು ಹೇಳೋದು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ತಿದ್ದ. ಪರ್ಮಿಷನ್ TV ಬೋರ್ಡ್ನವ್ರು ಕೊಟ್ಟಾರ. ಇವತ್ತು 19ನೇ ಗೇಟ್ ಭಾಳಷ್ಟು ನಾವು ಹೋದಾಗ ಟೆಂಡರ್ ಆಗಿತ್ತು. ಒಂದು ಸಲ ಇಲ್ಲಿ ಕೊಪ್ಪಳ ಸಂಸದರು ಕೂಡ ಪ್ರೆಸ್ ಮೀಟ್ ಮಾಡಿದ್ರಿಲ್ಲ, ನೆಕ್ಸ್ಟ್ ಈ ತಿಂಗಳಾಗೆಲ್ಲ ನಾವು ಮುಗಿಸಿಬಿಡ್ತು ಕೆಲಸ ಅಂತ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಹೇಳಿದ ದಿನಗಳು ಇದ್ದಾವೆ. ಆದರೆ ಇವತ್ತಿಗಾದರೂ ಕೂಡ ಸಾಮಾನು ತಂದಾರೆ, ಆದರೆ ಜನರಿಗೆ ತೋರ್ಸಾಕ ಏನಂತ ಹೇಳ್ತಾರಲ್ಲ ಕುದುರೆಗೆ ಅದೇ ಹಸೆಮೇವು ಕಟ್ಟಿ ಓಡಿಸ್ತೆ ಹಂಗೆ ರೈತರಿಗೆ ಆ ರೀತಿ ಮಾಡ್ತಾಯಿದ್ದಾರೆ. ಜನಕ್ಕೆ ಸುಳ್ಳು ಹೇಳಕ್ಕೆ ಏನೋ ಸಾಮಾನು ತಂದುಬಿಟ್ಟಿವಿ, ಶೆಟ್ರ್ ಬಂದ್ಬಿಟ್ಟೈತಿ, ನಾವು ಕೆಲಸ ಮಾಡೋಕಚ್ಚು ಅಂತೇಳಿ 22 TMC ಇದ್ದಾಗನೇ ಅವ್ರು ಗಮನ ಸೆಳೆಂಥ ಕೆಲಸ ನಾವು ಮಾಡಿದ್ವಿ. ಸರ್ಕಾರ ಗಮನ ಸೆಳೆಂಥ ಕೆಲಸ ಮಾಡಿದ್ರು ಕೂಡ ಕೆಲಸ ಮಾಡಲಿಲ್ಲ. ಮೊನ್ನೆ ಶೆಟ್ರ್ ತಂದು ಕಾಸು ಇವತ್ತು ಡ್ಯಾಮಿನ ಮ್ಯಾಗ 19ನೇ ಶೆಟ್ರ್ ಒಂದು ಇಡಂಥ ಕೆಲಸ ಮಾಡ್ಯಾರ. ಇನ್ನು 32 ಶೆಟ್ರ್ ಕೂಡ ಟೆಂಡರ್ ಕರೆದಿದ್ರು, ಆ ಲೈಸೆನ್ಸ್ ಎಲಿಜಿಬಲ್ ಆಗಲಿಲ್ಲ, ಮತ್ತೆ ಕ್ಯಾನ್ಸಲ್ ಆಯಿತು. ಇವತ್ತಿರಂಥ ಒಬ್ಬ TV ಬೋರ್ಡ್ನ ಒಬ್ಬ ನಮ್ಮ ಸೆಕ್ರೆಟ್ರಿ ಯಾರೋ ಒಂದು ಪ್ರೆಸ್ ಮೀಡಿಯಾದಲ್ಲಿ ಹೇಳ್ಯಾರ ಇವತ್ತು ಭಾಳಷ್ಟು ನಾಳೆ ಮಾರ್ಚ್ ಮೇದಲ್ಲಿ ಮಾಡ್ತು ಅಂತ ಹೇಳ್ಯಾರ. ಅಂದ್ರೆ ಇವತ್ತಿನ ಗುರಿ ಸರ್ಕಾರದ್ದು 1 ಬೆಳೆಗೆ ನೀರು ಕೊಡಬೇಕಂತ ಅವ್ರ ಗುರಿ ಐತಿ. ಅದೇ ಏನು ಇಂಜಿನಿಯರ್ ಪ್ಲಾನ್ ಕೊಟ್ಟಿದ್ರು ಇಲ್ಲಿ 80 TMC ಮೇಲೆ ನಿಂದ್ರಿಸಿದ್ರೆ ಸೆಟ್ರ್ ಕಿತ್ತು ಹೋಗ್ತಾವಂತೇನು
ಇಂಜಿನಿಯರ್ ಏನು ಕೊಟ್ಟಿದ್ರು ಒಂದು ಪ್ಲಾನು. ಹಂಗಾಗಿ ಇವತ್ತಿರೋಂಥ ಮಂತ್ರಿ, ಸರ್ಕಾರ, ಅಧಿಕಾರಿಗಳು ಅದೇ ನಿರ್ಧಾರಕ್ಕೆ ಬದ್ಧವಾಗಿ ನಿಂತಿದ್ದಾರೆ. ನಾವೆಲ್ಲ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದೊಂದೇ, ಕೇಳೋದೊಂದೇ, ನಮ್ಗೆ 2 ಬೆಳೆ ನೀರು ಬೇಕು. ನಾವು ಏನಿದ್ರು ಕೂಡ ಈ ಭಾಗದಲ್ಲಿ ಒಂದು ವೇಳೆ ನೀರಾದರೆ ಭಾಳಷ್ಟು ಜನ ಈ ಭಾಗಲಿದ್ದು ಗೂಳೋಗಂಥ ಕೆಲಸ ಆಗ್ತೈತೆ. ಇವತ್ತು ಈ ಭಾಗಲಿದ್ದ ಜನ ಗೂಳೆ ಹೋದರೆ ಈ ಮಕ್ಕಳು ಇವತ್ತು ಅಡ್ಮಿಷನ್ ಮಾಡಿಸಿರ್ತಾರೆ ಈ ಭಾಗದಲ್ಲಿ. ಬೆಂಗಳೂರು, ಮೈಸೂರು, ಮಂಡ್ಯ ದುಡಿಯೋಕೆ ಹೋಗ್ತಾರೆ. ಆ ಮಕ್ಕಳ ಪರಿಸ್ಥಿತಿ ಏನು, ಅವ್ರ ತಂದೆ ತಾಯಿ ಕುಟುಂಬ ಪರಿಸ್ಥಿತಿ ಏನು, ಲಕ್ಷಾಂತರ ಜನ ಗೂಳೋಗಂಥ ಕೆಲಸ ಈ 4 ಜಿಲ್ಲೆದಂದು ಆಗ್ತೈತೆ. ಅದಕ್ಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ, ತಾವು ಏನು ಕಷ್ಟ ಬೀಳ್ತೀರಿ, ತಾವು ಏನು ಪ್ರಯತ್ನ ಮಾಡ್ತಾರೆ ಗೊತ್ತಿಲ್ಲ, 2 ಬೆಳೆಗೆ ನಮಗೆ ನೀರು ಕೊಡೋಂಥ ಕೆಲಸ ಸರ್ಕಾರದಲ್ಲಿ ಮಂತ್ರಿ ಮಾಡಬೇಕು. ಸರ್ಕಾರದ ಇಲಾಖೆ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ತುಂಗಾಭದ್ರಾ, ರಾಯಚೂರು, ಕೊಪ್ಪಳ, ಬಳ್ಳಾರಿ 4 ಜಿಲ್ಲೆದ ಬಹುಶಃ ಏನಾದ್ರು 1 ಬೆಳೆ ಕೊಟ್ಟರೆ ಇಲ್ಲಿ ಆಗಂತ ಲಾಸು ತಾವೆಲ್ಲ ಕೊಡೋಕೆ ಆಗಲ್ಲ, ಸರ್ಕಾರ ಕೊಡೋಕ್ಕಾಗಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ಆದ್ರೆ ನೀರು ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕು, ಸಲಹೆ ಸಮಿತಿ ಅಧ್ಯಕ್ಷರು ಮಾಡಬೇಕು. ಇವತ್ತೇನು ಮೀಟಿಂಗ್ ಯಾವತ್ತೇ ಸಂದರ್ಭದಲ್ಲಿ ಕೂಡ ಬೆಂಗಳೂರು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಪಕ್ಷದ ಭಾಳ ಕರೆದಿಲ್ಲ ನಾವು, ಯಾವತ್ತು ರೈತರ ಸಲಹೆ ತಗೊಂಡು ಕರೆದಂಥ ದಿನಗಳದ್ದು. ಆದ್ರೆ ಇವತ್ತು ಮಂತ್ರಿ ತೆರ್ಸಂಬ ಕೆಲಸ, ಕಣ್ಮುಚ್ಚಲಾಟ, ರೈತರಿಗೊಂದು ಹೇಳೋದು, ಅಧಿಕಾರಿಗೊಂದು ಹೇಳೋದು, ಇಲ್ಲಿ ಮೀಡಿಯಾದ ಮುಂದೆ ಒಂದು ಬಂದು ಹೇಳೋದು. ಹಂಗಾಗಿ ಕಣ್ಮುಚ್ಚಲಾಟ ಅಂತ ಕೆಲಸ ಮಾಡಿ ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಕರೆಯೋದ್ರಿಂದ ಭಾಳ ರೈತರು ಅಸಮಾಧಾನ ಇದ್ದಾರೆ. ನಮಗೆ 2 ಬೆಳೆ ನೀರು ಬೇಕು. ಶೆಟ್ರ್ ಯಾವ ರೀತಿ ಕುಂದಿಸ್ತಾರೆ ಗೊತ್ತಿಲ್ಲ, ಯಾವ ರೀತಿ ಶೆಟ್ರ್ ಕುಂದಿಸ್ಬೇಕು ಅನ್ನೋ ಪ್ಲಾನ್ ಇದ್ರು ಕೂಡ ಇಲ್ಲಿವರೆಗೆ ಏನು ಮಾಡಿದ್ರಿ ನೀವು? ಹೋದ ಸಾಲ ಆಗಸ್ಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿ, ಮಂತ್ರಿಗಳು ಗೊತ್ತಿದ್ದು, ಸರ್ಕಾರಕ್ಕೆ ಗೊತ್ತಿದ್ದು ಶೆಟ್ರ್ ಕಿತ್ತು ಅಂತ ಗೊತ್ತಿದ್ದು, ಹೋದ ಸಲನ ಶೆಟ್ರ್ ಕುಂದಿಸ್ದಾಗೇನೆ ಅಧಿಕಾರಿಗಳು ಪ್ಲಾನ್ ಕೊಟ್ಟಾರ. 80 TMC ಮೇಲೆ ನೀರು ನಿಲ್ಲಿಸಿದ್ರೆ ಶೆಟ್ರು ನಿಮಗೆ ಅಪಾಯ ಐತೆ ಅಂತ ಹೇಳಿದ ಸಂದರ್ಭ ಕೂಡ ಮೈ ಮರ್ತದೇನು ಬೇಜವಾಬ್ದಾರಿತನ ಕೆಲಸ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರ್ಕಾರ ಮಾಡಿ ಇವತ್ತು 1 ಬೆಳೆ ಪರಿಸ್ಥಿತಿ ನಮ್ಮ ಡ್ಯಾಮ್ ಬಂದಿರೋದ್ರಿಂದ ನಾವು ಸರ್ಕಾರಕ್ಕೆ ಒಂದೇ ಒತ್ತಾಯ, 2 ಬೆಳೆ ನೀರು ಕೊಡೋಂಥ ಕೆಲಸ ಮಾಡ್ಬೇಕಂತ ಹೇಳ್ಬೇಕಾಗ್ತೈತೆ ನಾವು.